Dasra, you can start. हरिः सर्वोत्तमः वायुः जीवोत्तमः. Can you listen to me? ಕೇಳಿಸ್ತಾ ಇದೆ ಆಚ. ಹರೇ ಶ್ರೀನಿವಾಸ. ಅನಂತಗುಣ ಪರಿಪೂರ್ಣನಾದ ಸರ್ವದೋಷರಹಿತನಾದ ಸರ್ವೋತ್ತಮ ಸರ್ವೇಶ್ವರ ಸರ್ವವ್ಯಾಪ್ತ ಸರ್ವಾಕಾರ ಸರ್ವಾಧಾರ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವಂತರ್ಯಾಮಿ ಸರ್ವಪ್ರೇರಕ ಈಗ ಅನಂತ ವಿಶೇಷಣಗಳಿಂದ ಸುಶೋಭಿತನಾದ ಆ ಭಗವಂತನ ಗುಣಮಹಿಮೆ ತಿಳಿದು ನಿಮ್ಮಂತ ಸಜ್ಜನರ ಮುಂದೆ ಅದು ಹಂಚಿಕೊಂಡು ಅವರಲ್ಲಿ ಕೂಡ ಒಂದು ಭಗವತ್ ಸೇವೆ ಭಗವತ್ ಭಕ್ತಿ ಹುಟ್ಟುವ ಹಂಗೆ ಒಂದು ಸಣ್ಣ ಪ್ರಯತ್ನ ಮಾಡಿ ಆ ಭಗವಂತನ ಗುಣಗಳನ್ನು ಕೊಂಡಾಡ್ತಾ ಎಲ್ಲರನ್ನೂ ಸಂತೋಷ ಪಡಿಸ್ತಾ ಬದುಕೋದೇ ಫಲವಿದು ಬಾಳುವುದಕ್ಕೆ. ಜಗನ್ನಾಥದಾಸರ ಮಾತು. ಸಿರಿ ನಿಲಯನ ಗುಣಗಳ ಅರಿತು ಪೇಳುವುದೇ ಫಲವಿದು ಬಾಳುವುದಕ್ಕೆ. ಸೊ ಇನ್ ದಿಸ್ ಕಾಂಟೆಸ್ಟ್ ವಿ ಕ್ಯಾನ್ ಕಂಟಿನ್ಯೂ ದ ಲಾಸ್ಟ್ ಸೆಷನ್. ಅದು ಸ್ಕ್ರೀನ್ಶಾಟ್ ಹಾಕಿದೆ ಅನಿಲ್ ಅವ್ರಿ. ಕ್ಯಾನ್ ಐ ಸ್ಕ್ರೀನ್ ಕಾಣ್ತಾ ಇದೆ ಸ್ಕ್ರೀನ್? ಹಾ, ಹಾಕಿದ್ದೀನಿ ಆಚ. ನನಗೆ ಕಾಣುತ್ತೆ. VNK ನಮ್ದು VNK-BP ಫಾರ್ಮುಲಾ ನಾನು ಅನೇಕ ಸರಿ ಹೇಳಿ ನನ್ನ ಉದ್ದೇಶ ಕಾಮನ್ ಮ್ಯಾನ್ ಇಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಕಾಮನ್ ಮ್ಯಾನ್ ಸಾಮಾನ್ಯ ಮನುಷ್ಯನಿಗೆ ಯಾವ ತರ ನಮ್ಮ ಜೀವನದಲ್ಲಿ ನಮ್ಮ ತತ್ವಜ್ಞಾನಗಳನ್ನು ಚಿಂತನೆ ಮಾಡ್ತಾ ಸಮಯ ಇಲ್ಲ ಅಂತ ನಮ್ಮ ರೀಸನಿಂಗ್ ಅದು ಇರ್ಬೋದು. ಟು ಸರ್ಟನ್ ಎಕ್ಸ್ಟೆಂಟ್ ಸತ್ಯನೂ ಅದ, ಟು ಸರ್ಟನ್ ಎಕ್ಸ್ಟೆಂಟ್ ಅಸತ್ಯನೂ ಅದ. ಎನಿವೆ ನಮಗೆ ಸಮಯ ಇಲ್ಲ, ನಮಗೇನೋ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಹತಾಶ ಆಗೋ ಕಾರಣ ಇಲ್ಲ, ನಿರಾಶೆ ಆಗೋ ಕಾರಣ ಇಲ್ಲ, ಉದಾಸೀನ ಆಗೋ ಕಾರಣ ಇಲ್ಲ. ಶ್ರೀಮದಾಚಾರ್ಯ ನಮ್ಗೆ ಎಂದೆಂದೂ ನೆಗೆಟಿವಿಟಿ ಹೇಳ್ಕೊಟ್ಟಿಲ್ಲ. ಶ್ರೀಮದಾಚಾರ್ಯ ಆಲ್ವೇಸ್ ಆಪ್ಟಿಮಿಸ್ಟಿಕ್, ಪಾಸಿಟಿವ್ ಹೇಳ್ತಾರೆ. ಹಂಗಾಗಿ ಇದ್ದ ಸಮಯದಲ್ಲಿ ಇದ್ದ ಎನ್ವೈರನ್ಮೆಂಟ್ ನಲ್ಲಿ ವಿತ್ ವಾಟ್ ಎವರ್ ಬೆಸ್ಟ್ ಅವೈಲಬಲ್ ಥಿಂಗ್ಸ್ ವಿ ಕ್ಯಾನ್ ಡೂ, ವಿ ಹ್ಯಾವ್ ಟು ಡೂ. ಅದೇ ಬದುಕಿನ ಸಾರ್ಥಕತೆ. ಆ ನಿಟ್ಟಿನಲ್ಲಿ ಈ ಕರ್ಮ ಸಿದ್ಧಾಂತದ ಒಂದು ಪಂಚ ಅಂಗಗಳು ನಾವು ವಿಚಾರ ಮಾಡ್ತಾ ಇದ್ದೀವಿ. VNK-BP ನೆನ್ಪಿಟ್ಕೊಳ್ಳೋಕೆ ಬಹಳ ಈಸಿ ಇದೆ. ವೆಂಕಟೇಶ VNK ಅದು ಆಲ್ಫಾಬೆಟ್ಸ್ ಕಾಣಿಸ್ತದೆ, ವೆಂಕಟೇಶ ಅವಳೊಂದು. BP ಶುಗರ್ ಅಂತೂ ಕಾಮನ್, ಎಲ್ಲರಿಗೂ ಗೊತ್ತು ವಿಚಾರ. ಹಾಗಾಗಿ ಬ್ಲಡ್ ಪ್ರೆಷರ್ BP ಹಂಗೆ. ಸೊ VNK-BP. ಸೊ ಲಾಸ್ಟ್ ಟೈಮ್ we have discussed about the V, that is vihita karma. Then comes nishkama karma. Then ಕರ್ತೃತ್ವ ಅಭಿಮಾನ ರಹಿತ ಕರ್ಮ, ಭಕ್ತಿ ಪುರಸ್ತರ ಕರ್ಮ, ಅಂಡ್ ಪ್ರಣಯಾಮೋ ವಾಸುದೇವಂ. ಈ 5 ಪ್ಯಾರಾಮೀಟರ್ಸ್ ನಾವು ವಿಚಾರ ಮಾಡಬೇಕು. ಅಂದ್ರೆ ನಮ್ದು ಒಂದು ಕರ್ಮ ಅದಕ್ಕೆ ಅಪ್ಲೈ ಮಾಡ್ಕೊತ ಹೋಗುತ್ತೆ. ಇದು ವಿ ಅದನು, ಎನ್ ಅದನು, ಕೆ ಅದನು, ಬಿ ಅದನು, ಪಿ ಅದನು. ಅಂದ್ರೆ ಏನು? ವಿಹಿತ ಕರ್ಮ. ಅದು ಲಾಸ್ಟ್ ಟೈಮ್ ನಾವು ವಿಚಾರ ಮಾಡ್ತಾ ಇದ್ವಿ. ನಮ ವಿಹಿತವಾದ ಕರ್ಮ. ನಮಗೆ ಶಾಸ್ತ್ರ ಏನ್ ಹೇಳಿದೆ? ಯಾವ ಆಶ್ರಮದಲ್ಲಿ ಇದ್ದೀವಿ, ಯಾವ ವರ್ಣದಲ್ಲಿ ಇದ್ದೀವಿ. ಈಗ ನಾವಿರೋದು ಬ್ರಾಹ್ಮಣರ ವರ್ಣದಲ್ಲಿ, ಗೃಹಸ್ಥಾಶ್ರಮದಲ್ಲಿ ಜನರಲಿ ಎಲ್ಲರೂ. ಸೊ ನಮಗೆ ಉಚಿತವಾದ, ನಮಗೆ ಒಂದು ಸ್ಪೆಸಿಫೈಡ್ ಡೂಸ್ ಅಂಡ್ ಡೋಂಟ್ ಡೂಸ್ ಅವರ್, ಅದೆಲ್ಲ ಶಾಸ್ತ್ರ ನಮ್ಗೆ ಹೇಳ್ಕೊಟ್ಟಿದೆ, ತಿಳಿಸ್ಕೊಟ್ಟಿದೆ ನಮಗೆ. ಸೊ ವಿ ಹ್ಯಾವ್ ಟು ಫಾಲೋ ದಟ್. ದಟ್ ಈಸ್ ಅವರ್ ವಿಹಿತ ಕರ್ಮ. ವಿಚ್ ವಿ ಆರ್ ನಾಟ್ ಸಪೋಸ್ ಟು ಡೂ, ವಿ ಶುಡ್ ನಾಟ್ ಡೂ. ಅದು ನಮಗೆ ಅಯೋಗ್ಯ. ಇಲ್ರಿ ಅವರು ಅದು ತಿಂತಾರೆ, ಇದು ತಿಂತಾರೆ, ಅವ್ರು ಕ್ಷತ್ರಿಯರಿದ್ದಾರೆ, ಅವರಿಗೆ ಬಲ ಬೇಕು, ಅವರಿಗೆ ಶತ್ರು ಜೊತೆಗೆ ಹೋರಾಡ್ಲಿಕ್ಕೆ ಶಕ್ತಿ ಬೇಕು, ಅವ್ರು ಅದು ತಿನ್ಬೋದು. ನೀನು ಬ್ರಾಹ್ಮಣ, ನಿನಗಿದು ಬೇಕಾಗಿಲ್ಲ, ನಿನಗೆ ಬಾಹುಬಲ ಬೇಡ. ನಿಮಗೆ ನಮಗ್ ಬೇಕಾಗಿರೋದು ಬ್ರಹ್ಮ ತೇಜಸ್ಸ. ನಾವು ಸಮಾಜಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಬಹುದು, ಮಾಡಬೇಕು, ಹೌದು ಇಲ್ಲ. ಅದಕ್ಕೆ ನಾನು ಆನ್ಸರ್ ಹೇಳಿದೆ, ಯುದ್ಧ ನಡೀತಾ ಇದೆ, ನನ್ನೇನು ಸಂಬಂಧ ಇಲ್ಲ ಅಂತ ಅನ್ಬಾರ್ದು. ನಾನು ಇಲ್ಲಿ ಕುತ್ಕೊಂಡು ನನ್ನ ಸೋಲ್ಜರ್ಸ್, ನನ್ನ ಸೈನಿಕರಿಗೋಸ್ಕರ, ಆ ಬಂಧುಗಳಿಗೋಸ್ಕರ, ಬಂಧು ಭಗಿನಿಗಳು ಇದ್ದಾರೆ ಈಗಂತೂ ರಾಜಸ್ಥಾನ್ ಬಾರ್ಡರ್ ಮೇಲೆ ಹೆಂಗಸರು ಕೂಡ, ನಮ್ಮ ಭಗಿನಿಗಳು ನಮಗೋಸ್ಕರ ಅಲ್ಲಿ ಪ್ರಾಣಕ್ಕೆ ಆಹುತಿ ಕೊಡ್ಲಿಕ್ಕೆ ತಯಾರಿದ್ದಾರೆ.
ಸೊ ಅವ್ರಿಗೋಸ್ಕರ ನಮಗೊಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ವಾ? ಅವಶ್ಯವಾಗಿ ಆಗ್ತದೆ, ಮಾಡ್ಬೇಕು. ನಮ್ದೇನಿಲ್ರಿ, ಅವ್ರು ಫೈಟ್ ಮಾಡ್ತಾರೆ, ಅವ್ರಂದ್ರೆ ನಿಮ್ದು ನಮ್ದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅದ. ಬ್ರಾಹ್ಮಣರಾಗಿ ನಾವು ದೇವ್ರ ಮುಂದೆ ಪ್ರಾರ್ಥನೆ ಮಾಡಬೇಕು. ನಮ್ಮೆಲ್ಲ ಶಕ್ತಿ ಕೊಟ್ಟಿದ್ದಾನೆ ದೇವರು, ವಿಶೇಷವಾಗಿ ಗಾಯತ್ರಿ ಮಂತ್ರ. ಅದರದ ತೇಜಸ್ ಎಷ್ಟು, ಪ್ರಭಾವ ಎಷ್ಟು ಎಲ್ಲ ಜ್ಞಾನಿಗಳಿಂದ, ಸ್ವಾಮಿಗಳ ಕಡೆಯಿಂದ, ಮಹಾನುಭಾವ ಎಲ್ಲ ವಿದ್ವಾಂಸರ ಕಡೆಯಿಂದ ಕೇಳ್ತೀವಿ ನಾವು ಈ ಮಾತುಗಳು. ಹಾಗಾಗಿ ಅವ್ರಿಗೋಸ್ಕರ ಒಂದು 10 ಗಾಯತ್ರಿ ಮಂತ್ರ, ನಮ್ಮ ರೈತರಿಗೋಸ್ಕರ 10 ಗಾಯತ್ರಿ ಮಂತ್ರ ಮಾಡಿದರೆ ಅದು ದೊಡ್ಡ ನಾವೊಂದು ಸಮಾಜಕ್ಕೆ ಒಂದು ಶಕ್ತಿ ಕೊಟ್ಟಂಗ ಆಗ್ತದೆ. ನಮ್ಮ ಒಂದು ಸಮಾಜದ ಪ್ರತಿಯಾಗಿ ಒಂದು ಉಪಕಾರದ ಒಂದು ಎಲ್ಲ ತಿಳಿಸ್ಲಿಕ್ಕೆ ಆಗೋದಿಲ್ಲ, ಕನಿಷ್ಠ ಒಂದು ಆ ಉಪಕಾರದ ಸ್ಮರಣೆ, ಕೃತಜ್ಞರಾಗಬಾರದು, ಸ್ವಲ್ಪ ಕೃತಜ್ಞತೆ ವ್ಯಕ್ತ ಮಾಡ್ದಂಗಾಗ್ತದೆ. ಹಾಗಾಗಿ ಎಲ್ಲರೂ ಅವಶ್ಯವಾಗಿ ಎಲ್ಲಾ ಸಜ್ಜನರಿಗೆ ಒಳ್ಳೇದಾಗಲಿ ಅಂತೆ, ತ್ರೈಲೋಕ್ಯಂ ಮಂಗಳಂ ಕೊಡುವಂತೆ ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ. 3 ಲೋಕದಲ್ಲಿ ಇರೋ ಸಜ್ಜನರಿಗೆ ಉದ್ಧಾರ ಆಗಲಿ, ಒಳ್ಳೇದಾಗಲಿ. ವಿಹಿತ ಕರ್ಮ ಅನೇಕ ಮಾತಾಯ್ತು. ಈಗ ನಾವು ನಿಷ್ಕಾಮ ಕರ್ಮ. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಸೀಮಿತವಾಗಿ ಮಾತಾಡಬೇಕು. ವಿಹಿತ ಆಯ್ತು, ಸಾಧಾರಣ ಅನೇಕ ವಿಚಾರವ, ಸಮಯ ಇಲ್ಲ. ವಿಹಿತ ಆಚಾರ್ಯ, ವಿಹಿತ ಆಗಿದೆ, ಮತ್ತೆ ನಿಷ್ಕಾಮ ಕರ್ಮ ಆಗಿದೆ. ನಿಷ್ಕಾಮಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲ, ನಿಷ್ಕಾಮನೂ ಆಗಿದೆ. ಕರ್ತೃತ್ವ ಅಭಿಮಾನ ರಹಿತ ಮತ್ತೆ ಭಕ್ತಿ ಪ್ರಣಾಮ ಆಗ್ಬೇಕಿದೆ. ಇಲ್ಲಾಂದ್ರೆ ನಾವು ಮುಂದಂತಕ್ಕೆ ಒಂದು ತಗೊಂಡು ನಡೀತಾ ಇಲ್ಲ. ಮುಂದಿನ ಸ್ಯಾಟರ್ಡೆ ನಾನು ಮುಂದಿನ ತಗೊಂಡು ನಡಿಬೋದಾ? ಸರಿ ಸರಿ ಯಾಕಂದ್ರೆ ಈಗ ಸರಿ ಹಂಗೆ ನಿಮಗೆ ಸರಿ. ಸೊ ನಿಷ್ಕಾಮ ಕರ್ಮ ಏನು? ನಿಷ್ಕಾಮ ಕರ್ಮ ಅಂದ್ರೆ ಅದ್ರದ್ದು ನಾವು ಸಾಧಾರಣ ಮೀನಿಂಗ್ ತೆಗೆದ್ರೆ ನಿಷ್ಕಾಮ, ಕಾಮನೆ ಇಲ್ಲದ್ದು ಕರ್ಮ ಇದೇನ್ರಿ? ಹಂಗ ಅರ್ಥ ಆಗ್ತದೆ. ಅದಕ್ಕೆ ಹೇಳಿದೆ, ನಾವು ಯಾವಾಗ್ಲೂ ಶಬ್ದದ ಒಳಗಡೆ ಹೋಗ್ಬೇಕು, ಆ ಎಟಮಾಲಜಿ ತಿಳ್ಕೊಬೇಕು. ಅದರದ್ದು ಏನ್ ಮೀನಿಂಗ್ ಅದೇ, ಗರ್ಭೇತಾರ್ಥ ಬೇರೆದೇ ಇರ್ತದೆ, ಡಿಕ್ಷನರಿ ಮೀನಿಂಗ್ ಬೇರೆದೇ ಇರ್ತದೆ. ಸೊ ನಿಷ್ಕಾಮತೆ ಅಂದ್ರೆ ಏನು? ಕಾಮನೇ ಇಲ್ಲ ಅಂತ ಹೇಳಿಲ್ಲ. ಕಾಮನ್ಲಿದ್ರೆ ಯಾವ್ದು ಕೆಲಸ ಆಗೋದಿಲ್ಲ. ಈಗ ನಾನು ಶಾಖಕ್ಕೆ ಬರಬೇಕು, ಐ ಶುಡ್ ಹ್ಯಾವ್ ದಿಸ್ ವಿಶ್. ಇಫ್ ಐ ಡೋಂಟ್ ಹ್ಯಾವ್ ದಿಸ್ ವಿಲ್ ಆರ್ ವಿಶ್, ಐ ಕ್ಯಾನಾಟ್ ಅಟೆಂಡ್ ದಟ್ ಶಾಖ. ಇಂಥ ಉತ್ತಮವಾದ ಮಾಧುಶಾಖ ಮಾಡ್ತಾ ಇದ್ದೀರಿ, ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಈ ಶಾಖೆಗೆ ನಾನು ಅಟೆಂಡ್ ಆಗಬೇಕು ಅಂತ ನನ್ನ ಅನಿಸಿಕೆನೆ, ನನ್ನ ಇಚ್ಛೆನೆ ಇಲ್ಲದ್ರೆ ದೇರ್ ಕ್ಯಾನಾಟ್ ಬಿ ಎನಿ ಪ್ರವೃತ್ತಿ. ಆ ಪ್ರವೃತ್ತಿನೇ ಹುಟ್ಟಲ್ಲ ಮುಂದೆ. ಮೊದಲು ನಮಗೆ ಆಸೆ, ಒಂದು ಇಚ್ಛೆ ಇರಬೇಕು, ಕಾಮನೆ ಇರಬೇಕು. ಕಾಮನೆ ಬೇಕೇ ಬೇಕು. ಭೀಮಸೇನ ದೇವರು ಮಾಡ್ತಿದ್ರು, ಧರ್ಮ ಅರ್ಥ ಕಾಮ, ಇದ್ರೊಳಗೆ ಯಾವ್ದು ಶ್ರೇಷ್ಠ? ಧರ್ಮರಾಜಂದ್ರೆ ಧರ್ಮ ಬೇಕು, ಅರ್ಜುನ ಹೇಳಿದ ಇಲ್ಲ ಅರ್ಥ ಬೇಕು, ಹಣ ಸಂಪಾದನೆ ಮುಖ್ಯ. ಭೀಮಸೇನ ದೇವರು ಕಾಮ ಬೇಕು. ಎಲ್ಲರೂ ಕಾಮ, ನೀವ್ ತಿಳ್ಕೊಂತೀರ, ಅರ್ಥ ಕಾಮ ಅಲ್ಲ. ಕಾಮ ಅಂದ್ರೆ ಕಾಮನೆ, ಇಚ್ಛೆ, ವಿಶ್, ಮಾಡಬೇಕು ಅಂತೆ ಒಂದು ಲವಲವಿಕೆ, ಅದು ಬೇಕಲ್ಲ. ಮತ್ತೆ ಇಲ್ಲಿ ನಿಷ್ಕಾಮ ಅಂದ್ಬಿಟ್ರಲ್ಲ ಕೃಷ್ಣ. ಮತ್ತೆ ನಿಷ್ಕಾಮ ಅಂದ್ರೆ ಯಾವ ಕಾಮನೆ ಬೇಡ ಅಂದ? ಸಾಂಸಾರಿಕ ಈ ಲೌಕಿಕ ಕಾಮನೆ ಬಿಡು ಅಂತ ಕೃಷ್ಣ ಹೇಳಿದ್ದು. ಕಾಮನೇ ಬಿಡು ಅಂತ ಹೇಳಿಲ್ಲ. ಯಾವುದು ನಮ್ಮ ಸಾಧನಕ್ಕೆ ಅಡೆತಡೆ ಆಗ್ತದೆ ಅಂತ ಬರೇ ಲೌಕಿಕದಲ್ಲಿ ಎಷ್ಟು ದಿನ ಇರಬೇಕು? ಆ ಲೌಕಿಕ ಬಿಟ್ಟು ಪರಮಾತ್ಮನ ಬೇಕು ಅಂತ ಕಾಮನೆ ಇರ್ಬೇಕು. ಲೌಕಿಕ ಕಾಮನೆ ಬಿಡು ಅಂತ ಅರ್ಥ ಅಲ್ಲ. ಅದನ್ನು ಸತ್ಯ. ಯಾಕಂದ್ರೆ ಈಗ ನಮ್ಗೇನಾಗ್ಬಿಟ್ಟಿವಿ, ನಮ್ಮ ಸಂಸಾರದಲ್ಲಿ ಇಷ್ಟೆಲ್ಲ ನಾವು ಅನೇಕ ಲಯಬಿಲಿಟೀಸ್ ಅವೆ, ಕಷ್ಟಗಳು, ಜವಾಬ್ದಾರಿ ಮಾಡಬೇಕು. ಆದ್ರೆ ಇದ್ರೊಳಗೆ ಬರೀ ನಾವು ಅದು ಬೇಕು ಇದು ಬೇಕು, ಅದು ಸಂಪಾದನೆ ಅದು ಸಿಕ್ತು, ಅದ್ರ ಮುಂದಿನ ಸಿಗ್ಬೇಕು, 2 BHK ಸಿಕ್ತು, 3 BHK ಹೋಗ್ಬೇಕು, 4 BHK ಹೋಗ್ಬೇಕು, ಏನೋ ಆಸೆಗಳು ಇರ್ತಾವಲ್ಲ. ಸೊ ಎಲ್ಲೋ ಒಂದು ಆಸೆಗೆ ಒಂದು ಸ್ವಲ್ಪ ಸೀಮೆ ಮಾಡಿ, ಮುಖ್ಯವಾಗಿ ನಮ್ಮ ಆಸೆ, ನಮ್ಮ ಕಾಮನೆಯ ದೇವ್ರ ಕಡೆಗೆ ಹೋಗ್ಬೇಕು, ದೇವರನ್ನ ಪಡಿಬೇಕು, ದೇವರನ್ನ ತಿಳ್ಕೋಬೇಕು. ಯಾಕ್ರಿ ಈಗಿನ 30, 40, 50 ವರ್ಷದ ನಾನು ಸಾಕು, 50 ವರ್ಷದಲ್ಲ, 100 ವರ್ಷ ಬದುಕ್ತಿ ಅಂತ ಗ್ಯಾರಂಟಿ ಇದೆಯಾ? ಯಾರಿಗೆ ಗೊತ್ತಿತ್ತು ಪಾಪ ಅವರಿಗೆ? ಟೇಕ್ ಆಫ್ ಆಯ್ತು ಪ್ಲೇನ್, 1 ಮಿನಿಟ್ ಒಳಗೆ ಇಡೀ ಇದ್ದಿದ್ದೆಲ್ಲ ಹಾಳಾಯ್ತಲ್ಲ, ಇದ್ದಿದ್ದು ಇಲ್ದಂಗ ಆಯ್ತಲ್ಲ. 1 ಮಿನಿಟ್ ನೋಡಿ, ಜಸ್ಟ್ 1 ಸೆಕೆಂಡ್, 1 ಮಿನಿಟ್, ಕ್ಯಾ ಥಾ ಕ್ಯಾ ಹೋ ಗಯಾ. ಟೇಕ್ ಆಫ್ ಆಯ್ತು ಫ್ಲೈಟ್, ಅಹಮದಾಬಾದ್. ನೋಡ್ತಿರಲ್ಲ, ಯಾರಿಗ್ ಗೊತ್ತು ಏನ್ ಜೀವನ ಹೆಂಗದ? ಇಷ್ಟು ನಶ್ವರವಾದ ಜೀವನ ಇದು, ಇಷ್ಟು ಅನ್ಸರ್ಟಿನಿಟಿನ ಫುಲ್ ಆದ ಜೀವನ. ಇಟ್ಸ್ ವೆರಿ ಅನ್ಪ್ರೆಡಿಕ್ಟೇಬಲ್. ಸೊ ಲೆಟ್ ಅಸ್ ಒಂದು ಟೈಮ್ ಫ್ರೇಮ್ ಮಾಡ್ಕೋಬೇಕು, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನನಗೆ ಎಷ್ಟು ಸಮಯ ಸಿಗ್ತಾ ಇದೆ? ನಾನು ನೆನಸರಲ್ಲಿ ಈ ಮಾತುಗಳು ಏನಂದ್ರೆ, ಸಮಯ ಇಲ್ಲ. ಓಕೆ, ಸಮಯ ನನ್ನ ಸಿಸ್ಟಮ್ ಹೆಂಗಂದ್ರೆ ಸಮಯನೂ ನಿಮಗೆ ಕೇಳ್ತಾನೆ ಇಲ್ಲ.
ನಾನು ಏನ್ ಹೇಳ್ತಾ ಇದ್ದೆ, ಆಕ್ಷನ್ ನಲ್ಲಿ ಕನೆಕ್ಷನ್ ಮಾಡ್ರಿ. ನಾವು ಮಾಡ್ತಾ ಇರೋ ಕರ್ಮದಲ್ಲೇ ಪರಮಾತ್ಮನ ಸ್ಮರಣೆ ಮಾಡಿ ಕನೆಕ್ಟ್ ಮಾಡ್ಲಿಕ್ಕೆ ಬರ್ತದೆ. ನಮಗೆ ಮಾಡಬೇಕು. ಆಕ್ಷನ್ ನಲ್ಲಿ ಕನೆಕ್ಷನ್. ನೀವೇನ್ ಮಾಡ್ತಾ ಇದ್ದೀರ ಅದ್ರ ಬಗ್ಗೆ ದೇವ್ರ ಸ್ಮರಣೆ ಮಾಡೋಣ. ಹೀಗೆ ಈಗ ನಾವು ಬಂದ್ವಿ ನಿಷ್ಕಾಮ ಅಂದ್ರೆ ಏನಾಯ್ತು, ನಮಗೆ ದೇವರನ್ನು ಚಿಂತನೆ ಮಾಡಬೇಕು. ಈ ಕಾಮನೆ ಬೇಕು ನಮಗೆ. ಈಗ ನಮಗೇನ್ ಬೇಕು? ದೇವರನ್ನು ಚಿಂತನೆ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು, ದೇವರ ಉಪಕಾರ ಸ್ಮರಣೆ ಮಾಡಬೇಕು, ದೇವರನ್ನ ಕೊಂಡಾಡಬೇಕು, ದೇವರನ್ನ ಗುಣಗಾನ ಮಹಿಮೆ ಹೇಳಬೇಕು, ತಿಳ್ಕೋಬೇಕು, ಕೊಂಡಾಡಬೇಕು, ಆನಂದ ಪಡಬೇಕು. ಎಕ್ಸಿಬಿಷನ್ ಮಾಡ್ಲಿಕ್ಕಂತಿಲ್ಲ. ನಮಗೆ ಒಳಗಡೆ ಆನಂದ, ನಾವು ವೈಯಕ್ತಿಕವಾಗಿ ಆನಂದ ಪಡಿಬೇಕು. ಆದ್ರೆ ವೈಯಕ್ತಿಕ ಆನಂದನ ಸೀಮಿತ ಇಟ್ಕೋಬಾರ್ದು. ಈ ಆನಂದ ಬೇರೆ ಹಂಚ್ಬೇಕು ನಾವು. ಪ್ರಹ್ಲಾದರಾಯ ಕರೆದ್ರಲ್ಲ ನರಸಿಂಹದೇವರು. ನರಸಿಂಹದೇವರು ಅಂದ್ರು, ನಡಿ ಪ್ರಹ್ಲಾದ, ಮೋಕ್ಷ ಕರ್ಕೊಂಡು ಹೋಗ್ತೀನಿ. ಸ್ವಾಮಿ ಅವಶ್ಯ ಬರ್ತೀನಿ. ಆದರೆ ನಿನ್ನ ಅನೇಕ ಭಕ್ತರಿದ್ದಾರೆ ಇಲ್ಲೇ, ಅವರು ಪಾಪ ಹಾದಿ ತಪ್ಪಿದ್ದಾರೆ. ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡೋರು ಇಲ್ಲ. ಅವರಿಗೆ ಮಾರ್ಗದರ್ಶನ ಮಾಡಿ ಅವರಿಗೂ ಕರ್ಕೊಂಡ್ ಬರ್ತೀನಿ. ನೋಡ್ರಿ, ಅವರಿಗೂ ಕರ್ಕೊಂಡ್ ಬರ್ತೀನಿ. ಏನ್ ದೊಡ್ಡ ವಿಶಾಲ ಹೃದಯ ನೋಡ್ರಿ ನಮ್ಮ ರಾಯರು, ಪ್ರಹ್ಲಾದರಾಯರು. ಅವರಿದ್ದಾರೆ ಪ್ರಹ್ಲಾದರಾಯರಂತೆ. ಅದಕ್ಕೆ ನಾವು ಇವತ್ತು ನಮ್ಮ ರಾಯರ್ ಕಾಣ್ತಾ ಇದ್ದೀವಿ. ನಾವು ಮಂತ್ರಾಲಯ ಪ್ರಭುಗಳು ಕಾಣ್ತಾ ಇದ್ದೀವಿ. ನಾವೇನೋ ತಕ್ಕ ಮಟ್ಟಿಗೆ ಒಂದೆರಡು ಅಕ್ಷರ ಸಾಧನ ಮಾಡ್ತಾ ಇದ್ದೀವಿ. ಹೀಗೆ ಯಾಕೆ ಹೇಳಿ ಬಂದಂದ್ರೆ, ಹಿಂಗೆ ನಾನು ಅವರಿಗೂ ಕರ್ಕೊಂಡ್ ಬರ್ತೀನಿ. ಏನು ವಿಶಾಲ ಹೃದಯ, ಏನ್ ಕರುಣಾಳು ನಮ್ಮ ರಾಯರು. ಅದನ್ನ ಮಹಿಮಾಲೋಕೆ ರಾಘವೇಂದ್ರೋ ಮಹೇಶ. ಪರಮ ಕರುಣಾಳು ರಾಯರು. ಅಂದ್ರೆ ನಮಗೂ ಉದ್ಧಾರ ಆಗಬೇಕು, ಜೊತೆಗೆ ಜೊತೆಗೆ ಬೇರೆಯವ್ರಿಗೂ ಉದ್ಧಾರ ಆಗಬೇಕು. ಈ ವಿಶಾಲ ಹೃದಯ ಇರಬೇಕು. ಹಾಗೆ ನಮ್ಮ ಕಾಮನೆ ಏನಿದೆ, ನಿಷ್ಕಾಮನೆ ಅಂದ್ರೆ ನಾವು ಮಾಡ್ತಾ ಇರೋ ಈ ಕರ್ಮ ಲೌಕಿಕ ಅದನು, ಬರೇ ಲೌಕಿಕ ಅದನು, ಬರೇ ಸಾಂಸಾರಿಕ ಅದನು, ಅದಕ್ಕೆ ದೇವ್ರ ಸಂಪರ್ಕ ಇಲ್ಲನೋ ಅಂತ ಟೆಸ್ಟ್ ಮಾಡಬೇಕು. ಇಲ್ಲ ಅದು ಬರೀ ಲೌಕಿಕ ಅದೇ, ಇಲ್ಲ ಅದು ಲೌಕಿಕದ್ದು ಮತ್ತೆ ಪಾರಲೌಕಿಕ ಮಾಡ್ಕೋಬೇಕದು. ಅಂದ್ರೆ ಹೆಂಗೆ? ಹೀಗೆ ಏನೋ ಒಂದು ಹಾಡು ಬರ್ತದೆ ನನಗೆ, ಒಳ್ಳೆ ಗಾಯನ, ಒಳ್ಳೆ ನಾನು ಬಹಳ ದೊಡ್ಡ ಸಿಂಗರ್ ಇದ್ದೀನಿ, ಅಲ್ಲೆಲ್ಲಿ ಹೋಗ್ತೀನಿ ಆರ್ಕೆಸ್ಟ್ರಾ ಒಳಗೆ ನಾನು ಹಾಡು ಹಾಡ್ತೀನಿ, ಒಳ್ಳೆ ಏನೇನೋ ಹಾಡುಗಳು ಹಾಡ್ತೀನಿ. ಬೇಡ, ಹಾಡೋದ್ರಲ್ಲಿ ನಿನಗೆ ವಿದ್ಯೆ ಕೊಟ್ಟಾನ ದೇವರು, ಈ ಕಲೆ ಕೊಟ್ಟಾನ ನಿನಗೆ. ಇಂಥ ಹೊಲಸು ಹೊಲಸು ಹಾಡು ಹಾಡೋಕ್ಕಿಂತ ದಾಸರ ರಚನೆಗಳನ್ನು, ತಮ್ಮ ಹರಿದಾಸ ಸಾಹಿತ್ಯ ಭಕ್ತಿಯಿಂದ ಹೇಳಿದ್ರೆ ಪುಣ್ಯನೂ ಬರ್ತದೆ, ಸಂಪತ್ತೂ ಬರ್ತದೆ, ಎಲ್ಲವೂ ಬರ್ತದೆ, ಮಾನ ಸನ್ಮಾನ ಎಲ್ಲ ಬರ್ತದೆ. ಅದೇನಾಯ್ತು, ಇದ್ದದ್ದೇ ನಾವೇನ್ ಮಾಡಿದ್ವಿ, ಡೈವರ್ಟ್ ಮಾಡ್ಕೊಂಡ್ವಿ. ಎಷ್ಟು ಮಂದಿ ಹೀಗೆ ಈ ಮಾರ್ಗದಲ್ಲಿದ್ದಾರೆ, ಸಂತೋಷ. ಮಹಾಸ್ವಾಮಿ ಅನುಗ್ರಹ ಪಡೆಯಲು ಅನೇಕ ಮಂದಿ ಈ ಈ ಬರೀ ಇಂಥ ಹಾಡಾಡೋಕ್ಕಿಂತ ಬರೀ ಪಿಕ್ಚರ್ ಹಾಡು ಅಥವಾ ಆರ್ಕೆಸ್ಟ್ರಾನಲ್ಲಿ ಅಥವಾ ಇನ್ಯಾವುದೋ ಇದ್ರೊಳಗೆ ಸಮಾರಂಭದಲ್ಲಿ ಹಾಡೋಕ್ಕಿಂತ ಹೀಗೆ ಇದ್ರ ಕಡೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಸಾಧನನೂ ಆಯ್ತು, ಮಾನ ಸನ್ಮಾನ ಆಯ್ತು, ಸಂಪತ್ತಾಯ್ತು, ಹೆಸರಾಯ್ತು, ಎಲ್ಲವೂ ಆಯ್ತು. ಹೀಗೆ ನಮಗೆ ಕಾಮನೆ, ನಿಷ್ಕಾಮತೆಯಿಂದ ಭಗವತ್ ಕಾಮನ ಕಡೆ ಹೋಗ್ಬೇಕು. ನಾವು ಈ ಶಿಫ್ಟ್ ಆಗ್ಬೇಕು ನಮಗೆ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ಧಿಯೋ ಯೋನ ಪ್ರಚೋದಯ, ನನ್ನ ಮನಸ್ಸಿಗೆ ಒಳ್ಳೆ ಪ್ರಚೋದನೆ ಕೊಡು. ಯಾಕಂದ್ರೆ ಬುದ್ಧಿ ಪ್ರಚೋದನೆ ಮಾಡಿದ್ರೆ ಮನಸ್ಸು ಇಚ್ಛೆ ಮಾಡ್ತದೆ. ಮನಸ್ಸು ಇಟ್ ಈಸ್ ನಾಟ್ ಡಿಸೈಡಿಂಗ್ ಫ್ಯಾಕ್ಟರ್, ದ ಡಿಸಿಷನ್ ಮೇಕರ್ ಇಸ್ ಬುದ್ಧಿ. ಮನಸ್ಸು ವಾಟ್ ಇಟ್ ಡಸ್, ಅದು ಬರೇ ಸಂಕಲ್ಪ ವಿಕಲ್ಪ, ಬೇಕು ಬೇಡ, ಬೇಕು ಬೇಡ, ಬೇಕು ಬೇಡ, ದಟ್ಸ್ ಆಲ್. ಬಟ್ ಬುದ್ಧಿ, ದಟ್ ಈಸ್ ದಿ ಕಂಟ್ರೋಲಿಂಗ್, ದಟ್ ಇಸ್ ಡಿಸೈಡಿಂಗ್ ಫ್ಯಾಕ್ಟರ್. ಆ ಬುದ್ಧಿ ಏನದಲ್ಲ, ಅದು ನಮಗೆ ಡಿಸಿಷನ್ ತಗೊಂತದೆ, ಮಾಡು ಮಾಡಬೇಡ ಏನದ. ನಮ್ಮ ಬುದ್ಧಿ ಶಾರ್ಪ ಇದ್ರೆ, ಬುದ್ಧಿ ಒಳ್ಳೆ ಇದ್ರೆ, ಕುಶಾಗ್ರ ಬುದ್ಧಿ ಇದ್ರೆ, ಶುದ್ಧ ಬುದ್ಧಿ ಇದ್ರೆ, ಆ ಶುದ್ಧ ಬುದ್ಧಿ ಮನಸ್ಸಿಗೆ ಒಳ್ಳೆ ತರ ಪ್ರಚೋದನೆ ಮಾಡ್ತದೆ. ನಿಮ್ ಒಳ್ಳೆ ಕಾರ್ಯಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಿ ಒಳ್ಳೆ ಮನಸ್ಸು, ಅಂದ್ರೆ ಒಳ್ಳೆ ಕಾಮನೆಗಳನ್ನು ಉಂಟು ಮಾಡ್ತದೆ ಬುದ್ಧಿ. ಒಳ್ಳೆ ಕಾಮನೆ ಉಂಟು ಮಾಡಿದ್ರೆ ಮನಸ್ಸಿಗೆ ಕಾಮನೆ ಬಂತು, ಆವಾಗ ಮನಸ್ಸು ಏನ್ ಮಾಡ್ತದೆ, ಇಂದ್ರಿಯಗಳು ಹೇಳ್ತದೆ, ಕಣ್ಣು ಇದು ಓದು, ನೋಡು ಸಂಖ್ಯಾನ ಹೇಳ್ತಾ ಇದ್ದವರಿಗೆ ಸಂಖ್ಯಾನ ಬಾ ಬಾ ಅಂತ ಹೇಳಿ ಅದು ನೋಡ್ತೀರಿ. ಶುರು ಮಾಡೋರಿದ್ದೀವಿ ನಾವು ಸಂಖ್ಯಾನ, ಬನ್ರಿ ಅಲ್ಲಿ ಹೇಳ್ತಾರೆ ಅಂತ ಗೊತ್ತಾಯ್ತು. ಅವಾಗ ನೀವೆಲ್ಲ ರೆಡಿ ಮಾಡ್ಕೊಂಡು PDF ಟೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂತೀರಿ. ಅಂದ್ರೆ ಈಗೇನಾಯ್ತು, ಕಣ್ಣು ಓದ್ಬೇಕೀಗ ಶ್ಲೋಕಗಳು, ಸ್ವತಂತ್ರ ಅಸ್ವತಂತ್ರ ವಿವಿಧ ಶುರು ಆಯ್ತು. ಅಂದ್ರೆ ಮನಸ್ಸು ಇಂದ್ರಿಯಗಳಿಗೆ ಪ್ರಚೋದನೆ ಮಾಡ್ತದೆ ಒಳ್ಳೆ ಕಾರ್ಯ. ಹೀಗಾಗಿ ನಮಗೆ ಕಾಮನೆ ಬೇಕು. ಕಾಮನೆ ಇಲ್ಲ ಯಾವ್ದು ಕೆಲಸನೇ ಆಗುದಿಲ್ಲ ಜಗತ್ತಿನ, ಯಾವ್ದು ಕೆಲಸ ಆಗುದಿಲ್ಲ. ಹಸಿವೆ ಆಗದೆ
ಈ ಕಾಮನೆ ಬೇಕು, ಹಸಿವಾಗಿದೆ, ಅಡಿಗೆ ಮಾಡಬೇಕು, ಮತ್ತೆ ಇವೆಲ್ಲ ಪ್ರವೃತ್ತಿ ಹುಟ್ಟುತ್ತದೆ ಮುಂದೆ. ಮೊದಲು ಕಾಮನೇ ಇಲ್ಲದ್ರೆ ಹಂಗೆ ಬೀಳ್ತಾನೆ, ಸಾಧ್ಯನು ಬದುಕಲಿಕ್ಕೆ? ಏನೋ ಒಂದು ಧಡ್ಪಡ್ ಮಾಡ್ತಾನೆ, ಎಲ್ಲೋ ಏನೋ ಹಣ್ಣು ತಿಂತಾನೆ, ಏನೋ ಗಿಡ ಎಲ್ಲೋ ಹೋಗಿ ನೀರು ಕುಡಿತಾನೆ, ಏನಾರ ಮಾಡ್ತಾನೆ. ಹಾಗಾಗಿ ಕಾಮನೆ ಇಲ್ಲದ್ರೆ ಯಾವ್ದು ಕೆಲಸ ಆಗಲ್ಲ. ಆದ್ರೆ ಇಲ್ಲಿ ಕೃಷ್ಣ ಹೇಳೋ ಅಭಿಪ್ರಾಯ, ಲೌಕಿಕ ಕಾಮನೆ ಬಿಡು, ನನ್ನ ಕಡೆ ನಿನ್ನ ಕಾಮನೆ ಬರ್ಲಿ. ಸರಿ, ಯಾವ್ದು ಕಾರ್ಯ ಮಾಡ್ತಾ ಇದ್ದೀವಿ, ಯಾವ ಕಾರ್ಯ ಮಾಡ್ತಾ ಅಲ್ಲಿ ಪರಮಾತ್ಮ ಸ್ಮರಣೆ ಮಾಡೋಣ. ಆಫೀಸ್ನಲ್ಲೇ ಕೂತೀವಿ, ಏನ್ರಿ ದಾಸರಿ ನಿಮ್ಮನ್ ಬರೀ ಕೃಷ್ಣ ಕೃಷ್ಣ ರಾಮ ರಾಮ ಆಗ್ತದೆ ನಿಮ್ ಕೆಲಸ? ನಿಮ್ಗೆ ನಾನು ನಿಮ್ಗೆ ಹಂಗಾಗಿ ಹೇಳ್ತಾ ಇದ್ದೇನೆ. ನಾನು ಮೊದಲು ಹೋಗಿರಲ್ಲ, ಕೂತಿರಲ್ಲ, ದೇವರ ಸ್ಮರಣೆ ಮಾಡಿರಿ. ಏನು ಮೊದಲ ಸಂಕಲ್ಪ, ಸ್ವಾಮಿ ಏನೋ ಜನ್ಮಾಂತರದ ಕರ್ಮದಿಂದ ಈ ಕೆಲಸ ಮಾಡೋ ಪ್ರಸಂಗ ಬಂದದ್ದು ನನಗೆ. ಯದ್ಯಪಿ ಇದು ವಿಹಿತ ಅದನೋ ಇಲ್ಲೋ ಅದು ನಮ್ಗೆ ಗೊತ್ತದೆ. ಅದಕ್ಕೆ ನಮ್ಮ ವಿಹಿತ ಕರ್ಮ ಮಾಡಬೇಕು, ಸಂಧ್ಯಾ ವಂದನೆ ಪೂಜೆ ಅವೆಲ್ಲ ಮಾಡಿ ಇದು ಅನಿವಾರ್ಯವಾಗಿ ಸಂಸಾರ ನಡೆಸಬೇಕು. ಈಗಿನ ಕಾಲದಲ್ಲಿ ನಮ್ಗೆ ಕಷ್ಟ ಅದೇ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂತೆ ಒಂದು ಪಶ್ಚಾತ್ತಾಪನ ಒಳಗಡೆ ಇರ್ಬೇಕು. ಯಾಕಂದ್ರೆ ನಮ್ದೇನು ಅಧ್ಯಯನ ಮಾಡಬೇಕು. ನಾವು ಬ್ರಾಹ್ಮಣರಾಗಿ ಜ್ಞಾನ ಸಂಪಾದನೆ ಮಾಡಬೇಕು, ಜ್ಞಾನ ಹಂಚಬೇಕು. ಅಧ್ಯಯನ ಅಧ್ಯಾಪನ, ದಾನ ತಗೋಬೇಕು, ದಾನ ಕೊಡಬೇಕು, ಯಜ್ಞ ಮಾಡಬೇಕು, ಯಜ್ಞ ಮಾಡಿಸ್ಬೇಕು. ಇವ ನಮ್ದು ನಮ್ದು ಪ್ರೈಮ್ ಮುಖ್ಯ ಕರ್ತವ್ಯ ಇದು. ಹೀಗೆ ಕಾಲದ ಪ್ರಕಾರ ನಾವು ಅಲ್ಲಿ ಡಿಬೇಟ್ ಆಗಿದ್ದೀವಿ. ಆಗ್ಲಿ, ಅದರಿಂದ ಡಿಬೇಟ್ ಆಗೋ ಕಾರಣ ಇಲ್ಲ. ಅದು ಮಾಡ್ತಾ ಮಾಡ್ತಾ ಇದು ಮಾಡೋಣ, ಅದು ಬಿಡೋದ್ ಬೇಡ, ಅದು ಬಿಡೋದ್ ಬೇಡ. ಎಷ್ಟಾಗ್ತದಷ್ಟು ವೈಶ್ವಹೋಮ ಮಾಡ್ಬೋದಲ್ಲ ಮನೆಯಲ್ಲಿ. ಯಜ್ಞ ಅಂದ್ರೆ ನಾವು ಮನೆ ಬೇರೆಯವ್ರಿಗೆ ಹೋಗಿ ನೀವೇನು ಹೋಮ ಮಾಡಂತ ಹೇಳ್ತಾ ಇಲ್ಲ ನಾನು. ಅಷ್ಟು ನಮ್ಮ ಯೋಗ್ಯತೆ ಇಲ್ಲಿದ್ರೆ ಮನೆಯಲ್ಲಿ ಮನೆಯಲ್ಲಿ ಅಷ್ಟು ಇದು ನಮ್ಮ ವಿಶ್ವದೇವ, ಅದನ್ನು ಒಂದ್ ಸಣ್ಣ ಹೋಮನೇ ಅಲ್ಲ, ಯಜ್ಞನೇ ಅಲ್ಲ. ಅದು ಮಾಡೋಣ, ಪೂಜೆ ಮಾಡೋಣ, ಸಂಧ್ಯಾ ವಂದನೆ ಎಲ್ಲ ಏನ್ ನಮ್ ಬೇಸಿಕ್ಸ್ ಮಾಡ್ತಾ ಹೋಗೋಣ. ಈಗ ಅನಿವಾರ್ಯ ಅಂತ ಇದು ಮಾಡ್ತಾ ಇದ್ದೀನಿ ಸ್ವಾಮಿ, ಆದ್ರೂ ಇದು ನಿನ್ನ ಪೂಜೆ ಅಂತ ಸ್ವೀಕಾರ ಮಾಡು. ಅನಿವಾರ್ಯವಾಗಿ ಅದು ನನ್ನ ಏನೇನ್ ಕರ್ಮ ಆಗ್ತದೆ, ನನ್ನ ಪೂಜೆ ಆಗ್ಬೇಕಲ್ಲ. ಅದು ನಾನು ಅನಿವಾರ್ಯವಾಗಿ ನನ್ನ ಕರ್ಮದಿಂದ ಬಂದಿದ್ದು ಇದು ಮಾಡ್ತಾ ಇದ್ದೀನಿ. ಇದು ನನಗೆ ಮಾಡಿಸಬೇಡ ಅಂತ ನನಗೆ ಅಂತ ಒಂದು ಉತ್ತಮವಾದ ಅವಸರ ಕೊಡು ನನಗೆ. ಈಗ ಮಾಡ್ತಾ ಇದ್ದೀನಿ, ಅದು ಕೂಡ ಅದು ನನ್ನ ಕರ್ಮಾನುಸಾರನೆ ಮಾಡಿಸ್ತಾ ಇದ್ದಿ, ಅದು ನಿನ್ನ ಪ್ರೀತ್ಯಾಸ್ಪದ ಆಗಲಿ, ನೀ ಅದರಿಂದ ಪ್ರೀತನಾಗು ಅಂತೆ ಪ್ರಾರ್ಥನೆ ಮಾಡಬೇಕು. ಯಾವುದೇ ಕರ್ಮಗಳು, ಊಟ ಮಾಡ್ತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ, ಕೃಷ್ಣಾರ್ಪಣ ಅನ್ಬೇಕು. ಭಗವಂತ ಕೊಟ್ಟಿದ್ದು ನೀರಿದು, ನಾವು ನಿರ್ಮಾಣ ಮಾಡಿದ್ದಲ್ಲ. ನೀರು ಕುಡಿಯೋದು ಕೂಡ ಒಂದು ಸಣ್ಣ ಪ್ರಕ್ರಿಯೆನೆ, ಅಲ್ಲಿ ಕೂಡ ದೇವ್ರು ಕನೆಕ್ಟ್ ಆಗಿ ಬರ್ತದೆ, ಆಗಬೇಕು. ಹೀಗೆ ಭಗವಂತನೇ ಮುಖ್ಯ ಫೋಕಸ್ ಪಾಯಿಂಟ್ ಇಟ್ಕೊಂಡು ನಮ್ಮ ಒಂದು ಚಿಂತನೆ ನಡೀತಾ ಇದ್ರೆ ಅದು ನಮಗೆ ಮುಂದೆ ತಾರಕ ಆಗ್ತದೆ. ಮುಂದೆ 5-10 ವರ್ಷನೋ 20 ವರ್ಷನೋ ಅಥವಾ ಮುಂದಿನ ಜನ್ಮದಲ್ಲೂ ನಮಗೆ ದೇವರು ತರಬೇತಿ ಕೊಡ್ತಾನೆ. ಮತ್ತೆ ನಮಗೆ ನಮ್ಮ ವರ್ಣ ಆಶ್ರಮಕ್ಕೆ ಉಚಿತವಾದ ಕರ್ಮದಲ್ಲೇ ನಮಗೆ ಉದ್ಯುಕ್ತ ಮಾಡ್ತಾನೆ ಮುಂದೆ. ಈಗೂ ಮಾಡ್ಬೋದು, ಹೇಳಿ ಬರೋದು ದೇವ್ರ ಸಂಕಲ್ಪ ಏನ್ ಗೊತ್ತಿಲ್ಲ ನಮಗೆ. ಆದ್ರೆ ನಾವು ಈಗ ಬಿಡೋದು ಬೇಡ. ಅಷ್ಟು ನಮ್ಮ ಫುಲ್ ಸ್ಕೇಲ್ ನಲ್ಲಿ ಮಾಡ್ತಾ ಆಗೋದಿಲ್ಲ. ಆದ್ರೆ ಬೇಸಿಕ್ಸ್ ಎಷ್ಟವ ಅಷ್ಟಂತೂ ಮಾಡ್ತಾ ಹೋಗ್ಬೇಕು. ನಮ್ಮ ಬ್ರಾಹ್ಮಣತ್ವ ಉಳಿತದ. ನಮ್ದು ಸಂಧ್ಯಾ ವಂದನೆ, ಗಾಯತ್ರಿ ಮಂತ್ರ, ಆರೋಗ್ಯ ಪ್ರದಾನ ಇತ್ಯಾದಿ, ಮುಖ್ಯವಾಗಿ ನಮ್ಮ ದೇವರ ಪೂಜೆ, ನಮ್ಮ ಪಾರಾಯಣಗಳು, ಸ್ತೋತ್ರಾದಿಗಳು. ಅದಕ್ಕೆ ಹೇಳಿ ಟೈಮ್ ಮ್ಯಾನೇಜ್ಮೆಂಟ್ ಬೇಕು. ಅದಕ್ಕೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಎಷ್ಟು ಸಮಯ ಸಿಗ್ತದೆ, ಈ ಸಮಯದಲ್ಲಿ ನಾನು ಏನ್ ಮಾಡ್ಬೋದು. ಕಾರ್ನಲ್ಲಿ ಹೋಗ್ತಾ ಇದ್ದೇವೆ, ಏನಾರ ಹಾಡಿನ ಚಿಂತನೆ ಮಾಡ್ರಿ ಅಂದ್ರೆ, ಈಗಂತ ಎಲ್ಲ ಕೈಯಲ್ಲಿ ಅದ. ನಿಮಗೆ ಸಮಯ ಹಾಳು ಮಾಡೋದು ಬೇಡ. ಆ ಸಮಯ ಕೂಡ ನಾವು ಯಾವ್ದಾರ ದಾಸರ ಪದಗಳನ್ನು ಚಿಂತನೆ ಮಾಡ್ಬೋದು, ಅಥವಾ ಯಾವ್ದನ್ನ ಗುರುಗಳ ಉಪನ್ಯಾಸಗಳು ಕೇಳ್ಕೊಳ್ಬೋದು. ಹಿಂಗೆ ಸಮಯ ಹಾಳು ಮಾಡ್ತಾ ನಮ್ ಕಡೆ ಎಷ್ಟು ಟೈಮ್ ಸಿಗ್ತದೆ ಅದಕ್ಕೊಂದು ABCD ಫಾರ್ಮುಲಾ ಮಾಡ್ಕೋಬೇಕು. ಈಗ ನಮ್ ಕಡೆ ಒಂದು 20-50 ಶ್ಲೋಕ ಬರ್ತದೆ, ಸ್ತೋತ್ರ ಬರ್ತದೆ. ಅದಕ್ಕೆ A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ. A ಕ್ಯಾಟಗರಿ ಅಂದ್ರೆ ಏನು, ಲೆಸ್ ದನ್ 5 minutes. B ಕ್ಯಾಟಗರಿ ಅಂದ್ರೆ 5 to 10 minutes. C ಕ್ಯಾಟಗರಿ more than 10 minutes. ಈಗ ನನಗೆ ಅರ್ಧ ಗಂಟೆ ಸಿಗ್ತದೆ ದಿನಕ್ಕೆ. ಐ ಹ್ಯಾವ್ ಗಾಟ್ ಓನ್ಲಿ half an hour with me after doing my all basics. That half an hour I can utilize. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 1, 2, 3 A ಅನ್ಬೋದು, 1 B ಅನ್ಬೋದು, 1 C ಅನ್ಬೋದು. ನೆಕ್ಸ್ಟ್ ಡೇ 1 A ಅನ್ನೋಣ, 2 B ಅನ್ನೋಣ, 1 C ಅನ್ನೋಣ. ನೆಕ್ಸ್ಟ್ ಡೇ A ಬೇಡ, 1 B, 2 C, ಸಮಥಿಂಗ್ ಲೈಕ್ ಇದೆ. ಅಂದ್ರೆ ಏನಾಗ್ತದೆ, ನಾವು ಕಲ್ತಿದ್ದೆಲ್ಲ ನಮಗೆ ಉಳಿತದೆ. ಇಲ್ಲದ್ರೆ ಏನಾಗ್ಬಿಡ್ತದೆ, ಅದು ಮರ್ತು ಹೋಗ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಮರೆಯೋದಿಲ್ಲ ಅನ್ನೋದು ಬೇರೆದು. ಅದು ನಾವು ಕಲ್ತಿರ್ತೀವಿ, ಆಮೇಲೆ ಅದು ಕನೆಕ್ಟ್ ಹೋಗ್ಬಿಡ್ತದೆ. ಹಂಗೆ ಇಲ್ರಿ ಸುಂದರಕಾಂಡ ಯಾವಾಗ ಅಂದಿದ್ನಿ ಬರೋದಿಲ್ರಿ ದಾಸರೆ ಅಂತ ಹಂಗ್ಬಿಡ್ತೀವಿ ನಾವು. ಹಂಗಾಗೋದು ಬೇಡ. ಸುಂದರಕಾಂಡ ಅಂದ್ರೆ ಏನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹೀಗೆ ನಾವು ಶ್ಲೋಕ ತಿಳ್ಕೊಂಡಿದ್ದು ಒಂದು ಬೈಫರ್ಗೇಷನ್ ಮಾಡ್ಕೊಂಡು
ಇನ್ನ ಇನ್ನ ವೀಕ್ ಇಟ್ ಶುಡ್ ಗೆಟ್ ಸರ್ಕಲ್. ಅದು ಒಂದ್ ಸರ್ಕಲ್ ಆದ್ರೆ ಮತ್ತೆ ನಿಮ್ ತಲೆ ಉಳಿತದೆ. ಇದು ಮಕ್ಕಳಿಗೂ ಅನ್ವಯ ಆಗ್ತದೆ, ದೊಡ್ಡವ್ರಿಗೂ ಅನ್ವಯ ಆಗ್ತದೆ. ಈ ತರ ನಾವು ಮಾಡ್ತಾ ಹೋಗ್ಬೇಕು. ಅಥವಾ ಚೀಟಿ ಒಂದು ಶ್ಲೋಕಗಳು ಕಂಠಪಾಠ ಮಾಡ್ಬೇಕಾದ್ರೆ ಒಂದು ಜೇಬ್ನಲ್ಲಿ ಚೀಟಿ ಇಡಬೇಕು, ಒಂದು 5 ಶ್ಲೋಕ. ಸುಮ್ಮನೆ ನಿಂತಿರ್ತಿಲ್ಲ ಬಸ್ ಸ್ಟ್ಯಾಂಡ್ ಮೇಲೆ, ವೇಟ್ ಮಾಡ್ತಾ ಇದ್ರಿ ಬಸ್ಸಿಗೆ, ನಿಮ್ ಪೇಪರ್ ತಕ್ಕೊಡ್ರಿ, ಆ ಶ್ಲೋಕ ಮನನ ಮಾಡ್ರಿ, ಕಂಠಪಾಠ ಮಾಡ್ರಿ, ಬಾಯ ಹಾಟ್ ಮಾಡ್ತಾ ಪ್ರಯತ್ನ ಮಾಡ್ರಿ. ಹೀಗೆ ಸಮಯ ಹಾಳ ಮಾಡಿಲ್ಲಂಗೆ ನಮ್ಮ ಕಾಮನೆ ಕಡೆ ನಾವು ಹೋಗ್ಬೋದು. ನಮ್ಮ ಕಾಮನೆ ಏನು? ಭಗವಂತನ ಪಡಿಬೇಕು, ಮೋಕ್ಷ ಪಡಿಬೇಕು, ದೊಡ್ಡ ಕಾಮನೆ. ದಟ್ ಇಸ್ ಅವರ್ ಡೆಸ್ಟಿನೇ, ದಟ್ ಇಸ್ ಅವರ್ ಲಾಸ್ಟ್ ಪಾಯಿಂಟ್, ಡೆಸ್ಟಿನೇಷನ್. ಅಲ್ಲಿ ಮುಟ್ಟಬೇಕಾದ್ರೆ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು. ಅದಕ್ಕೆ ಭಗವಂತನ ಕರುಣೆಗೆ ಪಾತ್ರರಾಗಬೇಕಾದ್ರೆ ಭಗವಂತನ ಜ್ಞಾನ, ಅವನಲ್ಲಿ ಭಕ್ತಿ ಮಾಡಬೇಕು. ಅದಕ್ಕೆ ಇವೆಲ್ಲ ಬೇಕಾಗಿರೋ ಸಣ್ಣ 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 ವಿಷಯಗಳು ವಿಚ್ ವಿ ಕ್ಯಾನ್ ಇಂಪ್ಲಿಮೆಂಟ್ ಇನ್ ಡೇ ಟು ಡೇ ಲೈಫ್. ನಥಿಂಗ್ ಇಂಪಾಸಿಬಲ್. ಸೊ ಈ ತರ ಸಮಯ ಹಾಳು ಮಾಡ್ಲಾಗೆ ಆ ಸಿಕ್ಕ ಸಮಯ ಕೂಡ ನಾವು ದೇವರಿಗೋಸ್ಕರ, ದೇವರ ಪ್ರೀತಿಗಾಗಿ, ದೇವರನ್ನು ತಿಳ್ಕೋಬೇಕು ಅಂತ ನಾವು ಲವಲವಿಕೆ ಇದ್ರೆ ದೇವರು ಅವಶ್ಯವಾಗಿ ಅನುಗ್ರಹ ಮಾಡ್ತಾನೆ. ಲವಲವಿಕೆ ಬೇಕು, ಆ ತಳಮಳ ಬೇಕು, ನಮಗೆ ಆ ಆರ್ತತೆ ಬೇಕು. ನೆಕ್ಸ್ಟ್ ಸಾರಿ ಮಾತಾಡೋದು, ಆರ್ತತೆ ಇರುವ ನಮ್ಮ ಪ್ರಾರ್ಥನೆ ಒಳಗೆ ಆರ್ತತೆ ಇರೋದಿಲ್ಲ. ಸುಮ್ಮನೆ ಮೆಕ್ಯಾನಿಕಲಿ ಹಾಡಾಡ್ತೀವಿ ಅಥವಾ ಸ್ತೋತ್ರ ಮಂತ್ರ ಮೆಕ್ಯಾನಿಕಲ್ ಆಗ್ತಾ ಇರ್ತದೆ. ದರ್ ಇಸ್ ನೋ ಸ್ಟಫ್, ಅದ್ರೊಳಗೆ ಏನು ಇದಿಲ್ಲ, ಕನೆಕ್ಷನ್ ಇಲ್ಲ ಅಲ್ಲಿ. ಆ ಅರ್ಥತೆ ಬೇಕು, ಆ ಪ್ರಾಮಾಣಿಕತೆ ಇದ್ರೆ ಭಗವಂತ ಕೃಪೆ ಮಾಡ್ತಾನೆ. ಆ ತರ ನಮ್ಮ ಕರ್ಮಗಳು ನಿಷ್ಕಾಮ, ಅಂದ್ರೆ ಕಾಮನೇ ಇಲ್ಲ ಅಂತಲ್ಲ, ಲೌಕಿಕ ಕಾಮನೆ ರಹಿತವಾದ ಕರ್ಮ ಇರಬೇಕು. ವಿಶೇಷವಾಗಿ ಕೇವಲ ಪರಮಾತ್ಮನಕ್ಕೋಸ್ಕರ ಆ ಕರ್ಮ ಕೂಡ ಭಗವಂತನ ಪ್ರೀತಿಗಾಗಿ ಮಾಡಿದ್ರೆ ಅದು ನಿಷ್ಕಾಮ ಆಯ್ತು. ಸ್ವಾರ್ಥ ಇಲ್ಲ, ಲೌಕಿಕ ಆಸೆ ಇಲ್ಲ. ಅಥವಾ ಈ ಕರ್ಮ ಮಾಡಿದ್ರೆ ನನಗೆ ಥ್ಯಾಂಕ್ಸ್ ಹೇಳಬೇಕು, ಒಂದು ಕರ್ತವ್ಯ ಅಂತ ಮಾಡಬೇಕು. ಅಲ್ಲಿ ಯಾವ ತರದ್ದು ಪ್ರತಿಯಾಗಿ ಅಪೇಕ್ಷೆನೂ ಇಲ್ಲ. ಕೇವಲ ಭಗವಂತನ ಪ್ರೀತಿಗಾಗಿ ಇದು ಮಾಡ್ತಾ ಇದ್ದೀನಿ, ಇದು ಭಗವಂತನ ಪೂಜೆ ಅಂತ ಸಮರ್ಪಣೆ ಮಾಡಿದ್ರೆ ಅದು ಒಂದು ನಿಷ್ಕಾಮತೆ ಕಡೆ ಹೋಗ್ತದೆ. ಅದರಿಂದ ಭಗವಂತ ಪ್ರೀತನಾಗಿ ಆ ನಿಷ್ಕಾಮ ಕರ್ಮದಿಂದ ಬಂದು ಪುಣ್ಯ, ಅಗಾಧವಾದ ಪುಣ್ಯ ಅದು ಮುಂದಿನ ಸಾರಿ ಹೇಳ್ತೀನಿ. ಅದ್ರದ್ದು ಏನು, ಹೆಂಗದ ದೇವರು ನಮಗೆ ಅದು ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಹೌ ಇಟ್ ವರ್ಕ್ಸ್, ಅದ್ರದ್ದು ಏನು ಸೈಡ್ ಇಫೆಕ್ಟ್, ಅದರ ಇಫೆಕ್ಟ್ಸ್ ಏನದ, ಅದು ಈಲ್ಡ್ ಏನದ, ಅದರ ಔಟ್ಪುಟ್ ಏನದ, ಪ್ರಾಡಕ್ಟ್ ಏನದ, ಅದು ಮುಂದಿನ ಸಾರಿ ವಿಚಾರ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತೊಮ್ಮೆ ಈ ಮಾಧವ ಬೋಧಿಗೆ ತುಂಬಾ ಥ್ಯಾಂಕ್ಸ್, ನನಗೆ ಒಂದು ವಾಸ್ತೇವ ಮಾಡಿಕೊಟ್ಟಿದ್ದಕ್ಕೆ, ಇದು ಒಂದು ಒಂದು ಸಂಧಿ ಕೊಟ್ಟಿದ್ದಕ್ಕೆ. ಅನಿಲ್ ಅವರೆಲ್ಲರಿಗೂ, ನಿಮ್ಮ ಶಾಖೆ ಅವರಿಗೆ, ಮಾಧವ ಅವರಿಗೆಲ್ಲರಿಗೂ, ಮಾಧವ ಬೋಧಿ ಇಡೀ ಎಲ್ಲ ಕುಟುಂಬಕ್ಕೆ ನನ್ನ ಧನ್ಯವಾದ, ನನ್ನ ಥ್ಯಾಂಕ್ಸ್ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಪ್ರಣಯಾಮು ವಾಸುದೇವಂ.